ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ರಣಭೀಕರ ಮಳೆ ಒಂದು ಕಡೆಯಾದ್ರೆ ಬೇರೆ ಕಡೆ ಸುರಿತಾ ಇರುವಂತ, ಬೇರೆ ರಾಜ್ಯದಲ್ಲಿ ಸುರಿತಾ ಇರುವಂತ ಮಳೆಯಿಂದಾಗಿ ಉಕ್ಕಿ ಹರಿತಾ ಇರುವಂತ ನದಿಗಳಿಂದಾಗಿ ಪ್ರವಾಹ ಪರಿಸ್ಥಿತಿ ಮತ್ತೊಂದು ಕಡೆ. ಭೀಮಾ ನದಿ, ಕೃಷ್ಣಾ ನದಿ ಪ್ರಮುಖವಾಗಿ ನದಿ ನೀರಿನ ಮಟ್ಟ ತೀರಾ ಹೆಚ್ಚಾಗ್ತಾ ಇದೆ. ನೆರೆ ಸೃಷ್ಟಿಯಾಗ್ತಾ ಇದೆ. ಮನೆ, ಬೆಳೆ, ಜಮೀನು, ಜಾನುವಾರು ಎಲ್ಲ ನೀರ್ಪಾಲಾಗ್ತಾ ಇದೆ. ಊರು ಸೂರು ಕಳೆದುಕೊಂಡು ನದಿ ಪಾತ್ರದ ಜನತೆ ಕಂಗೆಟ್ಟಿದ್ದಾರೆ. ನೂರಾರು ಹಳ್ಳಿಗಳು ಮುಳುಗಡೆ ಆಗ್ತಾ ಇವೆ. ಪದೇ ಪದೇ ಪ್ರವಾಹದಿಂದಾಗಿ ಕಂಗೆಟ್ಟು ಗ್ರಾಮದ ಸ್ಥಳಾಂತರಕ್ಕೆ ಗ್ರಾಮಸ್ಥರು ಪಟ್ಟು ಹಿಡಿತಾ ಇದ್ದಾರೆ. ಪರಿಹಾರ ಕೇಂದ್ರದಲ್ಲೂ ಕೂಡ ಅವ್ಯವಸ್ಥೆ. ಜನನಾಯಕರಿಗೆ ಆ ಭಾಗದ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ಮತ ಕೇಳೋದಕ್ಕೆ ಕಾಂಪಿಟೇಷನ್ ಮೇಲೆ ತಮ್ಮ ಗ್ರಾಮಗಳಿಗೆ ಬರ್ತಾ ಇದ್ದಂತ ಜನಪ್ರತಿನಿಧಿಗಳು ಈಗೆಲ್ಲಿ ಹೋದ್ರು ಅಂತ ಹೇಳಿ ದುರ್ಬಿನ್ ಹಾಕೊಂಡು ಹುಡುಕ್ಬೇಕಾಗಿದೆ ಏನು ಜನ. ಯಾಕಂತಾದ್ರೆ ಆ ಮಟ್ಟಿಗಿನ ಸಮಸ್ಯೆಗಳಲ್ಲಿ ಉಂಟಾಗ್ತಾ ಇದ್ರು ಕೂಡ ಜನಪ್ರತಿನಿಧಿಗಳು ಯಾರು ಬರ್ತಾ ಇಲ್ಲ. ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲೂ ಕೂಡ ಅದು ಎಂಥ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋಣ. ಅದಕ್ಕಿಂತ ಮುನ್ನ ಈ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಪ್ರವಾಹದ ಪರಿಸ್ಥಿತಿ ಹೇಗೆ ಮುಂದುವರಿತಾ ಇದೆ, ಹಲವಾರು ಗ್ರಾಮಕ್ಕೆ ಗ್ರಾಮನೇ ಈಗ ಮುಳುಗಡೆ ಆಗ್ತಾ ಇರುವಂತ ಸನ್ನಿವೇಶ ಹೇಗೆ ಕಂಡು ಬರ್ತಾ ಇದೆ, ಜನ ತಮ್ಮ ಜೀವ ಕೈಯಲ್ಲಿ ಹಿಡಿದು ಬದುಕಬೇಕಾದಂತ ಸನ್ನಿವೇಶ ಹೇಗೆ ಇಂದೂ ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ಅನ್ನ ಮೊದಲಿಗೆ ನೋಡ್ಕೊಂಬೋಣ ಬನ್ನಿ. ಮುಳುಗಡೆ ಆಗಿ 2-3 ದಿನದಿಂದ ಮುಳುಗಡೆ ಆಗ್ತಾ ಇವೆ. ಯಾವ ಅಧಿಕಾರಿಗಳು ಇಲ್ಲಿವರೆಗೆ ತಲೆಯನ್ನೇ ಹಾಕಿಲ್ಲ. ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ನಾಲ್ಕು ದಿಕ್ಕಿಗೆ ನಡುಗಡ್ಡೆಯಲ್ಲಿ ಸಿಗ್ಬಿದ್ದಾರೆ ಎಲ್ಲ ಜನ. ಇಲ್ಲ ಮಕ್ಕಳು ಮರಿ ಅಳ್ಳಕತ್ತಾವ. ನಮ್ಮ ಮನೆಯವರು ಸತ್ತೋಗ್ಯಾರ, ಯಾರು ಇಲ್ರಿ ನಮ್ಗ. ನಮ್ಮ ಮಕ್ಕಳು ಸಣ್ಣ ಸಣ್ಣವರಿ. ಜೀವನಕ್ಕೆ ಆಸರಿಯಾಗಿದ್ದ ಮನೆಗಳೇ ಮುಳುಗಡೆಯಾಗಿವೆ. ಓಡಾಡಿದ್ದ ನೆಲವೇ ಮಾಯವಾಗಿದೆ. ಕಾಪಾಡು ದೇವ ಅಂತ ನಿತ್ಯವೂ ಪೂಜಿಸಿದ್ದ ದೇವರ ಸನ್ನಿಧಿಗೆ ಜಲಾವೃತಗೊಂಡಿದೆ. ಹಸಿದಾಗ ಅನ್ನ ನೆಟ್ಟಿದ್ದ ಹೋಟೆಲ್ ಕಾಣದಾಗಿದೆ. ಹೌದು, ಭೀಮಾ ನದಿ ಪ್ರವಾಹಕ್ಕೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಿರಗಿ ಗ್ರಾಮ ಮುಳುಗಿ ಹೋಗಿದ್ದು ಭೂಲೋಕದಲ್ಲೇ ನರಕಯಾತನೆ ಅನುಭವಿಸುವಂತಾಗಿದೆ. ಮನೆಗಳೆಲ್ಲ ಮುಳುಗಿ ಮಾಳಿಗೆಗೆ ಆಸರೆ. ಮನೆಗಳೆಲ್ಲ ಮುಳುಗಿ ಮಾಳಿಗೆಗೆ ಆಸರೆಯಾಗಿದೆ. ಎತ್ತ ಹೋಗ್ಬೇಕು ಅನ್ನೋದು ತಿಳಿಯದೆ ಮನೆ ಟೆರೆಸ್ ಮೇಲೆ ನಿಂತ ಗ್ರಾಮಸ್ಥರು ದಿಕ್ಕು ತೋಚದಂತಾಗಿದ್ದಾರೆ. ಇದ್ದುದೆಲ್ಲವನ್ನು ಕಳೆದುಕೊಂಡು ಕಣ್ಣೀರಿಡ್ತಿರೋ ಗ್ರಾಮಸ್ಥರು ಸಹಾಯಕ್ಕೆ ಬಾರದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕಿದ್ರು. ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ. ಸ್ಥಳೀಯರಿಂದ 15 ಜನರ ರಕ್ಷಣೆ. ನೀರಲ್ಲಿ ಮುಳುಗಿ ಮಿರಗಿ ಗ್ರಾಮಸ್ಥರು ಸಹಾಯಕ್ಕೆ ಅಂಗಲಾಚುತ್ತಿದ್ರೆ ನೆರವಿಗೆ ಯಾರೊಬ್ರೂ ಬರಲಿಲ್ಲ. ಹೀಗಾಗಿ 15 ಜನರನ್ನ ಸ್ಥಳೀಯರೇ ಬೋಟ್ಗಳ ಮೂಲಕ ರಕ್ಷಿಸಿದ್ದಾರೆ. ಸ್ಥಳಕ್ಕೆ ಬಾರದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಭೀಮಾ ಅಬ್ಬರಕ್ಕೆ ಸೊನ್ನ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಬ್ಯಾರೇಜ್ ಪಕ್ಕದಲ್ಲಿರುವ ಸೊನ್ನ ಗ್ರಾಮ ಸಂಪೂರ್ಣ ಜಲಾವೃತವಾಗಿದ್ದು ಗ್ರಾಮಸ್ಥರು ಜೀವ ಕೈಯಲ್ಲಿ ಹಿಡಿದು ಕುಳಿತಿದ್ದು ಗ್ರಾಮಕ್ಕೆ ಬಾರದ ಅಧಿಕಾರಿಗಳು ಶಾಸಕರಿಗೆ ಹಿಡಿ ಶಾಪ ಹಾಕಿದ್ರು. ಊಟ ಬೇಡ, ನೀರು ಬೇಡ, ಊರಿನಿಂದಲೇ ಸ್ಥಳಾಂತರಿಸಿ. ಕರುಣೆ ಇಲ್ಲದೆ ಕಣ್ಣೀರ ನದಿಗಳ ಅಬ್ಬರದಿಂದಾಗಿ ಊರು ಸೂರುಗಳನ್ನೆಲ್ಲ ಕಳೆದುಕೊಂಡಿರೋ ಗ್ರಾಮಸ್ಥರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಯಾದಗಿರಿಯ ಹೊಸೂರು ಪರಿಹಾರ ಕೇಂದ್ರದಲ್ಲಿ ಸಿಲುಕಿರೋ ಸಂತ್ರಸ್ತರಂತೂ ನಮ್ಗೆ ಊಟ ಬೇಡ, ನೀರು ಬೇಡ, ಊರಿನಿಂದಲೇ ಶಾಶ್ವತವಾಗಿ ಸ್ಥಳಾಂತರಿಸಿ ಅಂತ ರೋಜಾ ಗ್ರಾಮದ ಸಂತ್ರಸ್ತರು ಗೋಳಾಡ್ತಿದ್ದಾರೆ. ಊರು ಸ್ಥಳಾಂತರಿಸದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಯಾದಗಿರಿ ಜಿಲ್ಲೆಯಲ್ಲೂ ಭೀಮಾ ನದಿಯ ರೌದ್ರ ರೂಪ ತಾಳಿದ್ದು ನದಿ ಪಾತ್ರದ ಜನ ಕಂಗೆಟ್ಟು ಹೋಗಿದ್ದಾರೆ. ವಡಗೇರ ತಾಲೂಕಿನ ಶಿವನೂರ ಗ್ರಾಮ ಕಳೆದ 30 ವರ್ಷಗಳಿಂದ ನೆರೆಗೆ ಮುಳುಗಿ ಹೋಗ್ತಿದೆ.
ಹೀಗಾಗಿ ನಮ್ಮ ಗ್ರಾಮ ಸ್ಥಳಾಂತರಿಸದಿದ್ರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ರು. ಭೀಮೆ ಅಬ್ಬರಕ್ಕೆ ಕೊಚ್ಚಿ ಹೋದ 300 ಪಂಪ್ ಸೆಟ್ಗಳು. ಭೀಮೆಯ ಅಬ್ಬರದಿಂದಾಗಿ ಯಾದಗಿರಿ ಜಿಲ್ಲೆಯ ಬೆರಕನಹಳ್ಳಿ ರೈತರು ಕಂಗೆಟ್ಟಿದ್ದಾರೆ. ನೀರು ಹೊರಬಿಡುವ ಬಗ್ಗೆ ಮುನ್ಸೂಚನೆ ನೀಡದೆ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದಾಗಿ ಸುಮಾರು 300ಕ್ಕೂ ಅಧಿಕ ಪಂಪ್ ಸೆಟ್ಗಳು ನದಿಯಲ್ಲಿ ಕೊಚ್ಚಿ ಹೋಗಿವೆ. ಕಲಬುರಗಿ ಜಿಲ್ಲೆಯಲ್ಲಿ 120ಕ್ಕೂ ಗ್ರಾಮಗಳಿಗೆ ಜಲಕಂಟಕ. ಕಲಬುರಗಿ ಜಿಲ್ಲೆಯಲ್ಲಿ ವರುಣನಿಂದ ಮಹಾ ಆಘಾತ ಉಂಟಾಗಿದ್ದು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿರೋ ಭೀಮೆಯ ಹರಿವಿನಿಂದಾಗಿ ಸುಮಾರು 40ಕ್ಕೂ ಹೆಚ್ಚು ಗ್ರಾಮಗಳು ಮುಳುಗಡೆಯಾಗಿದ್ರೆ ಇನ್ನೂ 120ಕ್ಕೂ ಹೆಚ್ಚು ಗ್ರಾಮಗಳು ಮುಳುಗುವ ಭೀತಿಯಲ್ಲಿವೆ. ಹೀಗಾಗಿ ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಸೊನ್ನಾ ಬ್ಯಾರೇಜ್ ಇಂದ 8 ಲಕ್ಷ ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಬಿಡಲಾಗಿದೆ. ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಜಿಲ್ಲೆಯಲ್ಲಿ ಭಾರೀ ಪ್ರವಾಹದ ಹಾನಿ ಇದೆ. ಭೀಮಾ ನದಿ ದಡದಲ್ಲಿ ಇರುವ ಎಲ್ಲ ಗ್ರಾಮಗಳು ಹಾಗೂ ಕಾಗಿನ ದಡದಲ್ಲಿ ಇರುವ ಗ್ರಾಮಗಳ ಜನರು ತಕ್ಷಣವೇ ಸುರಕ್ಷಿತವಾದ ಎತ್ತರದ ಪ್ರದೇಶಕ್ಕೆ ತರಲಬೇಕೆಂದು ವಿನಂತಿ ಮಾಡುತ್ತಿದ್ದೇನೆ. ಕೃಷ್ಣಾ ನದಿ ನೀರಿನ ಅಬ್ಬರ ಕೂಡ ಹೆಚ್ಚಾಗಿದ್ದರಿಂದ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಬ್ಯಾರೇಜ್ ಮುಳುಗಡೆಯಾಗಿದ್ದರಿಂದ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ 10 ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಬೋರ್ಗರೆಯುವ ನದಿಯಲ್ಲೇ ಈಜಿ ದಡ ಸೇರಿದ ಅಣ್ತಮ್ಮ. ಭೀಮೆ ನದಿ ಉಕ್ಕುಕ್ಕಿ ಹರಿಯುತ್ತಿದ್ರೆ ಭೋರ್ಗರೆಯುವ ನದಿ ನೀರಲ್ಲೇ ಸಹೋದರರಿಬ್ಬರು ಈಜಿ ದಡ ಸೇರಿದ್ದಾರೆ. ವಿಜಯಪುರ ಜಿಲ್ಲೆ ಧೂಳಖೇಡ ಗ್ರಾಮದ ಮನೆಯಲ್ಲೇ ಉಳಿದಿದ್ದ ರೇವಣಸಿದ್ದ ಮತ್ತು ಮಹದೇವಪ್ಪ ಸಹೋದರರು ಈಜಿ ದಡ ಸೇರಿದ್ದಾರೆ. ಒಟ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಕ್ಷಣ ಕ್ಷಣಕ್ಕೂ ಪ್ರವಾಹದ ತೀವ್ರತೆ ಹೆಚ್ಚಾಗ್ತಿದ್ದು ನದಿ ಪಾತ್ರದ ಜನರ ಸ್ಥಿತಿ ನರಕವಾಗಿದೆ. ಬ್ಯೂರೋ ರಿಪೋರ್ಟ್ TV9. ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ರು ಕೂಡ ಆ ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳು ಅದೆಲ್ಲಿ ಮಲಗಿದಾರೋ ಗೊತ್ತಾಗ್ತಾ ಇಲ್ಲ. ಯಾಕಂತ ಅಂದ್ರೆ ಮುಖ್ಯಮಂತ್ರಿಗಳು ಪ್ರಮುಖವಾಗಿ ಎಲ್ಲ ಬೆಂಗಳೂರಿನಲ್ಲೇ ಕೂತ್ಕೊಂಡು ಸಭೆ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಭಾಗದ ಸಚಿವರು ಅವರು ಇಂಥ ಟೈಮ್ನಲ್ಲಿ ಹೋಗಿ ಸಂಕಷ್ಟಕ್ಕೆ ನೆರವಾಗಬೇಕಾಗಿದ್ದಂಥವ್ರು ನನಗೆ ವಯಸ್ಸಾಗಿದೆ ಅನ್ನುವಂಥ ಕಾರಣವನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹಲವಾರು ಕಡೆ ಸರಣಿ ನಾವು ಸುದ್ದಿ ಪ್ರಸಾರ ಮಾಡಿದಂಥ ನಂತರದಲ್ಲಿ ಶಾಸಕರು ನಿಧಾನವಾಗಿ ಘಟನೆ ನಡೆದಿರುವಂಥ ಸ್ಥಳದ ಕಡೆಗೆ ದೌಡಾಯಿಸ್ತಾ ಇರುವಂಥ ಸಂಗತಿಯನ್ನ ಗಮನಿಸ್ತಾ ಇದ್ವಿ. ಇನ್ನು ಅಧಿಕಾರಿಗಳಂತೂ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಹೀಗೆ ಜನಪ್ರತಿನಿಧಿಗಳು ಜೊತೆಗೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಜನ ಇನ್ನೂ ಯಾವ ತರನಾದಂಥ ಸಂಕಷ್ಟವನ್ನು ಹೆಚ್ಚಿಗೆ ಅನುಭವಿಸಬೇಕಾಗಿದೆ ಅನ್ನೋದರ ಕುರಿತಾದಂತಹ ರಿಪೋರ್ಟ್ ಅನ್ನ ನೋಡ್ಕೊಂಬೋಣ ಬನ್ನಿ. ಜಲಪ್ರಳಯಕ್ಕೆ ಕೊಚ್ಚಿ ಹೋದ ಉತ್ತರ ಕರ್ನಾಟಕ. ಜನರ ಗೋಳು ಕೇಳದೆ ಜನನಾಯಕರ ನಿರ್ಲಕ್ಷ್ಯ. ವೋಟ್ ಕೇಳೋಕೆ ಬರ್ತೀರಾ, ಕಷ್ಟ ಅಂದ್ರೆ ಬರೋದಿಲ್ವಾ? ಪ್ರವಾಹದಲ್ಲಿ ಜನರ ಬದುಕೆ ಕೊಚ್ಚಿ ಹೋಗ್ತಾ ಇದೆ. ಮನೆ, ಆಸ್ತಿ, ಪಾಸ್ತಿ, ಜಮೀನು ಎಲ್ಲವೂ ಸರ್ವನಾಶವಾಗಿದೆ. ಜನರ ಬದುಕೆ ಬರ್ಬರವಾದ್ರೂ ಶಾಸಕರು ಸಚಿವರು ಮಾತ್ರ ತುಟಿಕ್ ಪಿಟಿಕ್ ಅಂತ ಇಲ್ಲ. ವೋಟ್ಗಾಗಿ ಮನೆ ಮನೆ ಪ್ರಚಾರ ನಡೆಸಿದ್ದ ಶಾಸಕರು, ಸಂಸದರು, ಸಚಿವರು ತಮ್ಮ ಕ್ಷೇತ್ರಗಳ ಜನರ ಕಷ್ಟ ನೋಡೋದಕ್ಕೆ ಇತ್ತ ತಲೆ ಕೂಡ ಹಾಕ್ತಿಲ್ಲ. ಎಲ್ಲೋ ಯಾರ ಮನೆಯಾಗ ಇರ್ಬೇಕ್ರಿ? ಈಗ ಮನೆಯಲ್ಲ ತಿಳ್ಕೊಡ್ರ ಹೊರತನ ಸಂಸಾರ ಮಾಡಕತ್ತಿ ಎಲ್ಲಿ ಹೋಗಿರತ್ರಿ? ಊಟ ಹಾಕಿಲ್ಲ ಏನ್ ಹಾಕಿಲ್ಲ, ಮಕ್ಳು ಮರಿ ಅಳ್ಳಾಕತ್ತಾವ. ನಮ್ಮ ಮನೆಯವ್ರು ಸತ್ತು ಹೋಗ್ಯಾರ, ಯಾರು ಇಲ್ರಿ ನಮ್ಗ. ಒಳಗೆ ಸಾಯ ಬಂದ್ರು. ಉತ್ತರ ಕರ್ನಾಟಕದಲ್ಲಿ ಮಳೆಗೆ 9,952 ಕೋಟಿ ನಷ್ಟ.
ಮಹಾಮಳೆ ಮತ್ತು ಪ್ರವಾಹದಿಂದಾಗಿ ಉತ್ತರ ಕರ್ನಾಟಕದ ನೆಲವೇ ಕಾಣ್ತಾ ಇಲ್ಲ. ಎಲ್ಲವನ್ನೂ ಕಳೆದುಕೊಂಡು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ 9,952 ಕೋಟಿ ನಷ್ಟವಾಗಿದೆ ಅಂತ ಹೇಳಿದ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜ್ಯಕ್ಕೆ ನೆರವು ನೀಡುವ ಬಗ್ಗೆ ಪ್ರಧಾನಿ ಮೋದಿ ಭರವಸೆ ನೀಡಿದ್ದಾರೆ ಅಂದ್ರು. ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿದ್ದು ಇಲ್ಲಿನ ಜನರ ಜೊತೆಗೆ ಸರ್ಕಾರ ಸದಾ ನಿಮ್ಮೊಂದಿಗಿದೆ ಎಂಬುದನ್ನು ಹೇಳಲು ಬಯಸುತ್ತೇನೆ. ನಿನ್ನೆ ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೂರವಾಣಿ ಮೂಲಕ ನನ್ನ ಜೊತೆ ಮಾತನಾಡಿ ಕರ್ನಾಟಕದಲ್ಲಿ ನೆರೆ ಹಾವಳಿಯಿಂದ ಯಾವ ರೀತಿ ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ ಅದರ ಪರಿಸ್ಥಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ ತತ್ಕ್ಷಣ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಕೇಂದ್ರ ಸರ್ಕಾರ ನಮ್ಮ ಕಡೆಯಿಂದ ನಾವು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಂತಹದ್ದು ಅತ್ಯಂತ ನೆಮ್ಮದಿ ಸಮಾಧಾನ ತರುವಂತ ಸಂಗತಿ. ಪ್ರವಾಹ ಸ್ಥಳಗಳಿಗಿಂತ ಸ್ವಕ್ಷೇತ್ರದ ಪ್ರವಾಸವೇ ಮುಖ್ಯವಾಯ್ತಾ? ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕವೇ ನೀರಲ್ಲಿ ಮುಳುಗಿರುವಾಗ ಅತ್ತ ತಲೆ ಹಾಕದ ಸಿಎಂ ಬಿಎಸ್ ಯಡಿಯೂರಪ್ಪ ನಾಳೆಯಿಂದ 3 ದಿನ ತಮ್ಮ ತವರು ಕ್ಷೇತ್ರ ಶಿಕಾರಿಪುರಕ್ಕೆ ಪ್ರವಾಸ ಹೊರಟಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋರಿಗೆ ನೆರೆ ಸಂತ್ರಸ್ತರ ಗೋಳು ಕೇಳೋಕೆ ಆಗ್ತಿಲ್ಲ. ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಗುಡುಗಿದ್ದ ಸಿದ್ದರಾಮಯ್ಯ. ದಪ್ಪ ಚರ್ಮದ ಸರ್ಕಾರ ಅಂತ ಮಾಜಿ ಸಿಎಂ ಕೆಂಡಾಮಂಡಲ. ಉತ್ತರ ಕರ್ನಾಟಕ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ರು ತಲೆ ಕೆಡಿಸಿಕೊಳ್ಳದ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಕ್ಕೆ ಹೋಗಿ ಪರಿಶೀಲಿಸುವ ಬದಲು ಉಪಚುನಾವಣೆ ಕೆಲಸದಲ್ಲಿ ತೊಡಗಿದ್ದಾರೆ. ಇಷ್ಟು ದಪ್ಪ ಚರ್ಮದ ಸರ್ಕಾರವನ್ನ ನಾನಂತೂ ನೋಡಿಲ್ಲ ಅಂತ ಸಿದ್ದು ಕಿಡಿಕಾರಿದ್ದಾರೆ. ನಾವು ಇಷ್ಟೊಂದು ದಪ್ಪ ಚರ್ಮದ ಸರ್ಕಾರ ನಾವು ನೋಡಿರಲಿಲ್ಲ. ಯಾವಾಗ ಏನು ಹೇಳಿದ್ರು ಕೂಡ, ಎಷ್ಟು ಪತ್ರಗಳು ಬರೆದ್ರು ಕೂಡ ಅದಕ್ಕೆ ಒಂದು ಉತ್ತರ ಕೊಡಲ್ಲ, ಮತ್ತೆ ನಾವು ಹೇಳೋ ಸಲಹೆಗಳನ್ನ ತಗೊಳ್ಳಲ್ಲ. ಗಂಭೀರವಾಗಿ ಪರಿಗಣಿಸಿರೋದು ನೋಡೇ ಇಲ್ಲ ನಾನು. ಅದೇಪ್ಪ ಈ ಎಲೆಕ್ಷನ್ ಅವ್ರಿಗೆ ಮುಖ್ಯ. ಯಾಕಂತಂದ್ರೆ ನೋಡಿ, ನೀವೆಲ್ಲ ಟೀಕೆ ಮಾಡ್ತಾ ಇದ್ದೀರಿ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ, ನಾವು ಗೆದ್ದೋ ಅಂತ ಹೇಳ್ಕೋಬೇಕಲ್ಲ. ಪ್ರವಾಹದ ಬಗ್ಗೆ ಕೇಳಿದ್ರೆ ಸಂಸದ ಜಿಗಜಿಣಗಿ ಉಡಾಫೆ ಆನ್ಸರ್. ವಿಜಯಪುರ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇದ್ರು ಸ್ಥಳಕ್ಕೆ ಮಾತ್ರ ಜನಪ್ರತಿನಿಧಿಗಳು ಯಾರೂ ತಲೆ ಹಾಕ್ತಾ ಇಲ್ಲ. ಈ ಬಗ್ಗೆ ಸಂಸದ ರಮೇಶ್ ಜಿಗಜಿಣಗಿಯನ್ನ ಕೇಳ್ತಾ ಇದ್ದಂತೆ ಸಾಧ್ಯವಾದರೆ ಪ್ರವಾಹ ಪರಿಶೀಲನೆ ಮಾಡ್ತೀನಿ ಅಂತ ಉಡಾಫೆ ಉತ್ತರ ಕೊಡ್ತಾರೆ. ಶಾಸಕ ಎಂವೈ ಪಾಟೀಲ್ಗೆ ಗ್ರಾಮಸ್ಥರ ತರಾಟೆ. ಮಳೆಯಿಂದ ಮುಳುಗಿದ ಇಡೀ ಸೊನ್ನ ಗ್ರಾಮಕ್ಕೆ ಶಾಸಕ ಎಂವೈ ಪಾಟೀಲ್ ತಡವಾಗಿ ಬರ್ತಾ ಇದ್ದಂತೆ ಕೆರಳಿದ ಗ್ರಾಮಸ್ಥರು ಎಲ್ಲ ಮುಳುಗಿದ ಬಳಿಕ ಈಗ ಬರ್ತಾ ಇದ್ದೀರಾ ಅಂತ ತರಾಟೆಗೆ ತೆಗೆದುಕೊಂಡ್ರು. ನಾನು ಕಾಂಗ್ರೆಸ್ ಶಾಸಕ, ನನ್ನ ಮಾತು ಯಾರು ಕೇಳ್ತಾ ಇಲ್ಲ ಅಂತ ಪಾಟೀಲ್ ಹೇಳಿದ್ರು. ಜನನಾಯಕರೇ, ನಿಮ್ಮನ್ನ ಕ್ಷೇತ್ರದ ಜನರು ಆಯ್ಕೆ ಮಾಡಿರೋದು ಅವರ ಕಷ್ಟಗಳನ್ನ ಕೇಳಿ ಪರಿಹಾರ ಕೊಡ್ಲಿ ಅಂತ. ನಿಮ್ಮನ್ನ ನಾಯಕರನ್ನಾಗಿಸಿದವರ ಸಂಕಷ್ಟಕ್ಕೆ ನೀವು ನೆರವಾಗೋದು ಯಾವಾಗ? ನಾಯಕರೇ, ನಿಮಗಿರುವ ಜನಪರ ಕಾಳಜಿ ಇಷ್ಟೇನಾ? ಇನ್ನಾದ್ರೂ ಕೊಚ್ಚಿ ಹೋಗ್ತಿರುವ ಜನರ ಜೀವ ಉಳಿಸಿ. ಬ್ಯೂರೋ ರಿಪೋರ್ಟ್, TV9. ಮತ್ತೊಂದ್ ಕಡೆ ವಿರೋಧ ಪಕ್ಷದವರು ಕೂಡ ಸರ್ಕಾರದ ಈ ಬೇಜವಾಬ್ದಾರಿ ನಡೆ ವಿರುದ್ಧವಾಗಿ ಕೆಂಡ ಕಾರ್ತಾ ಇದ್ದಾರೆ. ಅದರಲ್ಲೂ ಈ ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ರು ನೋಡಿದ್ರೆ ನನಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಅಂತಾರೆ ಶಾಸಕರು, ಮತ್ತೋರ್ವ ಮಿನಿಸ್ಟ್ರು ನೋಡಿದ್ರೆ ವಯಸ್ಸಾಯ್ತು ಅನ್ನೋ ಕಾರಣ ಕೊಡ್ತಾರೆ. ಕೆಲಸ ಮಾಡೋಕ್ಕಾಗ್ದಿದ್ರೆ ಬಿಟ್ಟು ಮನೆಗೆ ಹೋಗಿ, ಯಾಕೆ ಸುಮ್ಮನೆ ನೀವು ಶಾಸಕರಾಗಿನೋ ಅಥವಾ ಸಂಪುಟದಲ್ಲೋ ಇರ್ತೀರಾ ಸಚಿವರಾಗಿ? ಮನೆಗೆ ಹೋಗಿ, ನೀವು ಏನು ಉಪಯೋಗ ನಿಮ್ಮಿಂದ? ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಕೂಡ ಇದೇ ತರನಾದ ಹೇಳಿಕೆ ಕೊಟ್ಟಿದ್ದಾರೆ. ಇವರಿಗಾಗಿ ರಾಜ್ಯದ ಜನರನ್ನ ಬಲಿ ಕೊಡೋದಕ್ಕಾಗಲ್ಲ. ಪ್ರಧಾನಮಂತ್ರಿ ಯಾವ ಸಹಾಯವನ್ನು ಮಾಡಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಪ್ರಧಾನಮಂತ್ರಿಗಳು ಕರೆ ಮಾಡಿಬಿಟ್ಟು ಮಾತನಾಡಿದ್ರು, ಸದ್ಯ ಆಶಾದಾಯಕವಾದಂತ ಒಂದು ವಿಚಾರ ಇದು ಅಂತೇಳಿ. ಏನು ಉಪಯೋಗ ಕರೆ ಮಾಡಿದ್ರೆ? ಕಳೆದ ಬಾರಿನೂ ಹಿಂಗೆ ಕರೆ ಮಾಡ್ಕೊಂಡು ಇಲ್ಲೆಲ್ಲ ಬಂದು ಓಡಾಡ್ಕೊಡೋ ಏನ್ 10 ಪೈಸಾ ಕೊಟ್ರ?
ಯಾರ ಕೈಲಿ ನಡ್ಸೋಕ್ಕಾಗಲಿಲ್ಲ ಅಂದರೆ ಇಲ್ಲ ಡಿಪಾರ್ಟ್ಮೆಂಟ್ ಬಿಡಬೇಕು, ಇಲ್ಲ ಮಂತ್ರಿಗಿರಿ ಬಿಡಬೇಕು, ಬಿಟ್ಟು ಮನೇಲಿ ಸೇರಿಕೊಂಡ್ರೆ ಒಳ್ಳೆಯದು. ಇವ್ರ ಸ್ವಂತಕ್ಕೋಸ್ಕರ ರಾಜ್ಯದ ಜನತೆಗೆ ನಾವು ಬಲಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾರ್ಟಿಲಿ ಈಗಾಗಲೇ ನಮ್ಮೆಲ್ಲ ಲೀಡರ್ಸ್ಗೂ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಲೋಕಲಲ್ಲಿ ನಿಮ್ಮ ಕೈಲಿ ಏನು ಸಹಾಯ ಆಗ್ತದೆ ನೀವು ಹೋಗಿ ಅವ್ರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿ. ಮಿಕ್ಕಿದ ಸರ್ಕಾರ ಮಾಡ್ತದೆ, ಸರ್ಕಾರ ಡ್ಯೂಟಿ. ಪ್ರೈಮ್ ಮಿನಿಸ್ಟರ್ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಒಂದಿನ ಇಲ್ಲಿಗೆ ಬರಲಿಲ್ಲ, ಇಲ್ಲ ಯಾವ ಸಹಾಯನೂ ಮಾಡಲಿಲ್ಲ. ಸುಮ್ಮನೆ ಫೋನಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಜೀವ ಇದ್ರೆ ಜೀವನ, ಜೀವಕ್ಕೆ. ಇದು ಇವರೆಗಿನ ಪ್ರಮುಖ ಸುದ್ದಿ. ಈಗ ಕರ್ನಾಟಕ ಸೂಪರ್ ಫಾಸ್ಟ್ ಪ್ರಸಾರವಾಗುತ್ತೆ, ಆ ನಂತರದಲ್ಲಿ ಚಿರು ಸ್ಮರಣೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.